ಇನ್ನು ಭಾರತದ ಸೂತ್ರವನ್ನ ಎಲ್ಲಾ ಕಡೆಯಿಂದಲೂ ಪಾಕಿಸ್ತಾನ ಕಾಪಿ ಮಾಡ್ತಾನೆ ಇದೆ. ಈ ಬಾರಿ ಏನ್ ಮಾಡಿದೆ? ವೈರಿ ರಾಷ್ಟ್ರದಿಂದಲೂ ಸರ್ವಪಕ್ಷ ನಿಯೋಗ. ಬಿಲಾವಲ್ ಭುಟ್ಟೋಗೆ ಶಾಂತಿ ದೂತನ ಹೊಣೆ ಹೊರಿಸಲಾಗಿದೆ. ವಿದೇಶಗಳಿಗೆ ತೆರಳಿ ಶಾಂತಿ ಮಂತ್ರವನ್ನ ವಿವರಿಸುವಂತ ತಂತ್ರ ಇದು. ನಿನ್ನೆ ಭಾರತದಿಂದ ಸರ್ವಪಕ್ಷ ನಿಯೋಗ ರಚನೆಯಾಗಿತ್ತು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ಭಾರತದ ನಿರ್ಧಾರದ ಬೆನ್ನಲ್ಲೇ ಇದೀಗ ಪಾಕ್ ಈ ನಿರ್ಧಾರವನ್ನ ಮಾಡಿದೆ. ನೋಡಿ, ಇವಾಗ ನಮ್ಮ ಪ್ರಧಾನಿಯವರು ಸೈನಿಕರನ್ನ ಭೇಟಿ ಮಾಡೋದಕ್ಕೆ ಹೋದ್ರೆ ಅವರನ್ನ ಹುರಿದುಂಬಿಸಿದ್ರೆ ಅದನ್ನು ಕಾಪಿ ಮಾಡಿರುವಂತ ಪಾಕಿಸ್ತಾನ ಯಾವುದೋ ಹುಲ್ಲುಗಳನ್ನೆಲ್ಲ ಒಟ್ಟು ಮಾಡಿ ಒಂದು ಯುದ್ಧ ವಾಹನಕ್ಕೆ ವೇದಿಕೆ ರೀತಿಯಾಗಿ ಸಿದ್ಧಪಡಿಸಿ ಒಂದು ರೀತಿಯಾಗಿ ನಗೆಪಾಟಲಿಗೀಡಾಗಿತ್ತು. ಈಗ ನೋಡಿದ್ರೆ ಇದನ್ನು ಕೂಡ ಕಾಪಿ ಮಾಡ್ತಾ ಇದೆ. ಸರ್ವಪಕ್ಷ ನಿಯೋಗ ಏನ್ ಭಾರತದಲ್ಲಿ ರಚನೆಯಾಗಿತ್ತು, ಅದೇ ರೀತಿಯಾಗಿ ಪಾಕಿಸ್ತಾನ ಕೂಡ ಒಂದು ಸರ್ವಪಕ್ಷ ನಿಯೋಗವನ್ನ ರಚನೆ ಮಾಡಿದೆ. ಬಿಲಾವಲ್ ಭುಟ್ಟೋ ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಆ ಹೊಣೆ ಕೊಟ್ಟಿದೆ. ನಾವು ಶಾಂತಿ ಪ್ರಿಯರು, ಅವರದೇ ಒಂದು ರೀತಿಯಾದಂಥ ತಂತ್ರ ಇರ್ಬೋದು, ಏನನ್ನ ವಿಶ್ವಕ್ಕೆ ಸಾರೋದಕ್ಕೆ ರೆಡಿ ಆಗ್ತಾ ಇದೆ ಈ ನಿಯೋಗ ಅಂತ. ಬಟ್ ಭಾರತದ ಉದ್ದೇಶ ಇದ್ದಿದ್ದು ಈ ಆಪರೇಷನ್ ಸಿಂಧೂರ್ ನಾವು ಯಾಕಾಗಿ ಮಾಡಿದ್ವಿ, ಜೊತೆಗೆ ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಟಾರ್ಗೆಟ್ ಏನಾಗಿತ್ತು, ಇವನ್ನ ಇಡೀ ವಿಶ್ವಕ್ಕೆ ತಿಳಿಸಬೇಕಾಗಿತ್ತು. ಪ್ರೆಸ್ ಕಾನ್ಫರೆನ್ಸ್ ಮೂಲಕವಾಗಿ ದೇಶದ ಜನರಿಗೆ ಅರ್ಥ ಮಾಡಿಸಿದ್ರೆ ದೇಶದ ಹೊರಗಿರುವವರಿಗೆ ಈ ನಿಯೋಗ ತಿಳಿಸಬೇಕಾಗಿತ್ತು. ಇದೀಗ ಪಾಕ್ ಕೂಡ ಅದೇ ಮಾರ್ಗವನ್ನ ಅನುಸರಿಸ್ತಾ ಇದೆ. ಪಾಕಿಸ್ತಾನಕ್ಕಿಂತ ನರ್ಕಕ್ಕೆ ಹೋಗೋದು ನನಗಿಷ್ಟ ಅಂತ ಬಾಲಿವುಡ್ ಚಿತ್ರ ಸಾಹಿತಿ ಜಾವೇದ್ ಅಖ್ತರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಾಕ್ ಮತ್ತು ನರಕ ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡಬೇಕಾಗಿ ಬಂದ್ರೆ ಆಗ ನಾನು ನರಕವನ್ನ ಆಯ್ಕೆ ಮಾಡ್ತೀನಿ ಅಂತ ಕಾರ್ಯಕ್ರಮವೊಂದರಲ್ಲಿ ಚಿತ್ರ ಸಾಹಿತಿ ಜಾವೇದ್ ಅಖ್ತರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಚಿತ್ರ ಸಾಹಿತಿ ಜಾವೇದ್ ಅಖ್ತರ್ ಕಿಡಿಕಾರಿದ್ದಾರೆ. ಪಾಕಿಸ್ತಾನಕ್ಕಿಂತ ನರಕನೇ ವಾಸಿ ಅನ್ನೋದು ಅವರ ಅಭಿಪ್ರಾಯ, ನನಗಿಷ್ಟ ಅಂತ ಹೇಳ್ತಾರೆ ಜಾವೇದ್ ಅಖ್ತರ್. ಪಾಕ್ ಮತ್ತೆ ನರಕ ಇದೆರಡರಲ್ಲಿ ಒಂದನ್ನು ಆಯ್ಕೆ ಮಾಡುವಂತ ಸಂದರ್ಭ ಏನಾದ್ರೂ ಬಂದ್ರೆ ಆಗ ನಾನು ನರಕವನ್ನೇ ಆಯ್ಕೆ ಮಾಡ್ತೀನಿ ಅಂತಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಇದ್ದಂತ ಸಂದರ್ಭ ಸಾಹಿತಿ ಜಾವೇದ್ ಅಖ್ತರ್ ಕೊಟ್ಟಿರುವಂತ ಹೇಳಿಕೆ ಇದು. ಅಲ್ಲಿಗೆ ಪಾಕಿಸ್ತಾನದ ಅವರ ಒಂದು ದೃಷ್ಟಿಯಲ್ಲಿ ಪಾಕಿಸ್ತಾನ ಏನು ನರಕಕ್ಕಿಂತ ಕೀಳು ಅಂತ